ಯಾವುದೋ ಕಾಂಪಿಟೇಟಿವ್ ಎಕ್ಸಾಮ್ ಬಂದರೂ ಕೂಡ ನಂಬರ್ ಅನಾಲಜಿ ಕ್ವಶನ್ಗಳು ಅದ್ರೊಳಗೆ ಮೋಸ್ಟ್ ಇಂಪಾರ್ಟೆಂಟ್ ರೋಲನ್ನು ಫಾಲೋ ಮಾಡ್ತಾವೆ. ಆದ್ದರಿಂದ ಇಂದಿನ ಈ ವಿಡಿಯೋದಾಗ ನಾವು ನಂಬರ್ ಅನಾಲಜಿಯ ಪ್ರಶ್ನೆಗಳನ್ನು ಯಾವ ರೀತಿಯಾಗಿ ಬಿಡಿಸೋದು ಅಂತೇಳಿ ಸಾಮಾನ್ಯ ಭಾಷೆ ಒಳಗೆ ತಿಳ್ಕೊಳ್ಳೋಣ. ಮೊದಲನೇ ಪ್ರಶ್ನೆ ನಿಮ್ಮ ಕಣ್ಮುಂದೆ ಐತಿ. ಈಗ ನೋಡ್ಬೋದು ನಾವಿಲ್ಲಿ 2, 8 ಆನಂತರ 3 ಮುಂದಿನ ಸಂಖ್ಯೆ ಯಾವುದಂತ ಹೇಳಬೇಕು. ಅಂದ್ರೆ ಇಲ್ಲಿ ಸಿಂಪಲ್ಲಾಗಿ ನಂಬರ್ ಅನಾಲಜಿ ಅಂದ್ರೆ ಏನಂದ್ರೆ ಇವ ಎರಡದು ಒಂದು ರಿಲೇಷನ್ ಇರ್ತೈತಿ. ಈ ರಿಲೇಷನ್ ಏನಿರ್ತೈತಲ್ಲ ಸೇಮ್ ರಿಲೇಷನ್ನ ಈ ಎರಡಕ್ಕೂ ಫಾಲೋ ಆಗಬೇಕು. ಆ ರೀತಿಯಾದ ಒಂದು ಇದ್ರೊಳಗೆ ಯಾವ ಜೋಡಿ ಹೊಂದೈತಿ ಅನ್ನುತ್ತೆ ಇಲ್ಲಿ ಹೇಳಬೇಕು. ಅಂದ್ರೆ 2 ಇಂದ 8 ಇಲ್ಲಿ ಏನು ಬಂದೈತಿಲ್ಲ ಇದು ಏನು ಒಂದು ಲಾಜಿಕ್ ಯೂಸ್ ಮಾಡಿದಾರ ಅದೇ ಲಾಜಿಕನ್ನು ಯೂಸ್ ಮಾಡಿ 3 ಮತ್ತು ಯಾವ ಸಂಖ್ಯೆ ಇದಕ್ಕೆ ಹೊಂದಾಣಿಕೆ ಹೊಂದೈತೆ ಅಂತೇಳಿ ತಿಳಿಸ್ಬೇಕು. ಇದಕ್ಕೆ ನಾವಂತವು ನಂಬರ್ ಅನಾಲಜಿ ಅಂತೇಳಿ. ಈಗ ಈ ಪ್ರಶ್ನೆಗೆ ಆನ್ಸರನ್ನು ನೋಡೋದಾದ್ರೆ ಸಿಂಪಲ್ಲಾಗಿ ಐತಿ ನೋಡ್ರಿ. 2, 8 ಐತಿ ಅಂದ್ರೆ 2ರ ಘನಮೂಲ ಅಂದ್ರೆ 2 × 2 × 2 ಮಾಡಿದಾಗ ನಮಗೆ ಬರ್ತೈತಿ 8 ಅಂದ್ರೆ 2 4 4 8 ಇದ ಕಾಂಬಿನೇಷನ್ನ ಇಲ್ಲಿ ಯೂಸ್ ಮಾಡ್ಯಾರ ಇವ್ರ. ಈಗ 3ರ ಘನಮೂಲ ಕಂಡುಹಿಡಿದು ನಾವು 3ರ ಘನಮೂಲ ಕಂಡುಹಿಡ್ರೆ ಏನು ಬರ್ತೈತಿ 3 × 3 × 3 3 3 9 9 3 27. ಆದ್ದರಿಂದ ಇದಕ್ಕೆ ಆನ್ಸರಿನ 27 ಆಕೈತಿ. ಅರ್ಥ ಆಯ್ತು ಅಂದ್ಕೊಂಡೆ ನೀವು ಮೊದಲನೇ ಪ್ರಶ್ನೆ. ಈಗ ಎರಡನೇ ಪ್ರಶ್ನೆ ಕಡೆ ಹೋಗೋಣ. ಎರಡನೇ ಪ್ರಶ್ನೆ ಕೂಡ ಈಗ ನಿಮ್ಮ ಕಣ್ಣು ಮುಂದೆ ಐತಿ. 7 33 ಐತಿ. ಆ ರಿಲೇಷನ್ನ ಯೂಸ್ ಮಾಡಿ 8 8ರ ಮುಂದಿನ ಸಂಖ್ಯೆ ಯಾವುದಂತ ಹೇಳಬೇಕೀಗ. ಇಲ್ಲಿ ಯಾವ ರೀತಿಯಾಗಿ ಒಂದು ಇದನ್ನು ಮಾಡಿದಾರೆ ಅನ್ನೋದು ನೋಡೋದಾದ್ರೆ 7 ಐತಲ್ಲ 7ರಿಂದ 33 ಅಂದರೆ ಇಲ್ಲಿ ಯಾವ ಲಾಜಿಕ್ ಯೂಸ್ ಮಾಡಿರ್ಬೋದು. ಆನಂತರ 8 8ರ ಮುಂದಂದ್ರೆ ಇಲ್ಲಿ ಯಾವ ಲಾಜಿಕ್ ಯೂಸ್ ಮಾಡಿರ್ಬೋದು ಅನ್ನಿಸ್ತೈತಿ. ಈಗ ನೋಡೋಣ ಆಪ್ಷನ್ ಥ್ರೂ ಹೋಗೋದಾದ್ರೆ ಇಲ್ಲೇ 7 8 5 ಮಾಡಿದ್ರೆ ಅಷ್ಟ 7 5 35 ಪ್ಲಸ್ 1 ಮಾಡಿದರು. ಈ ರೀತಿ ಮಾಡಿ ನೋಡೋಣ ಅಂದ್ರೆ 36 ಆಕೈತಿ. ಇಲ್ಲೇ 36 ಬಂದೈತಿ. ಈಗ ನಾವು ಇದನ್ನ ರಿಲೇಷನ್ನ ಇದಕ್ಕೆ ಯೂಸ್ ಮಾಡೋಣ. 8 × 5 ಅಂದ್ರೆ 40 ಪ್ಲಸ್ 1 41. ಆಪ್ಷನ್ನಾಗ 41 ಐತಿ ಅಂದ್ಕೊಂಡನು. ಆಪ್ಷನ್ 1 ಅದು ಆಪ್ಷನ್ ಎ 41 ಐತಿ. ಆನ್ಸರ 41 ಇದಕ್ಕೆ. ಈ ರೀತಿಯಾಗಿ ಈಸಿಯೆಸ್ಟ್ ವೇ ಒಳಗೆ ಬಿಡಿಸೋದು. ಇಲ್ಲಿ ಏನು ರಿಲೇಷನ್ ಐತಲ್ಲ ಇದನ್ನು ಇಲ್ಲಿ ಅಪ್ಲೈ ಮಾಡ್ರೆ ನಮಗೆ ಆನ್ಸರ್ ಆಬ್ವಿಯಸ್ಲಿ ಸಿಗೋದೈತೆ. ಈಗ ಮೂರನೇ ಪ್ರಶ್ನೆ ನೋಡೋಣ ನಾವು. 14 5 ಆನಂತರ 20 ಒಂದು ಮುಂದಿನ ಸಂಖ್ಯೆ ಯಾವುದಂತ ಹೇಳಬೇಕು. ಈಗ 14 5 ಇದನ್ನು ಯಾವ ರೀತಿಯಾಗಿ ಮಾಡಿದ್ದಾರೆ ನೋಡಿರಿ. ಸ್ವಲ್ಪ ಮಟ್ಟಿಗೆ ಡಿಫಿಕಲ್ಟ್ ಲೆವೆಲ್ ಹೋಗೈತಿದ. 20 ಆನಂತರ ಯಾವ್ದು ಬರ್ತದೆ ಅಂತೇಳಿ ಇಲ್ಲಿ ನೋಡಿರಿ ಏನು ಮಾಡಿದ್ದಾರೆ ಅಂದ್ರೆ 1 ಪ್ಲಸ್ 4 ಅಂದರೆ ಇವೆರಡು ಸಪ್ರೇಟ್ ಮಾಡಿದ್ದಾರೆ ಇವರ. ಇದು 5 ಆಕೈತಿ. ಅದೇ ರೀತಿ ಇದು ಸೇಮ್ ರೂಲನ್ನು ಇಲ್ಲಿ ಫಾಲೋ ಮಾಡೋಣ ನಾವು. 2 + 0 ಅಂದ್ರೆ 2 ಆಕೈತಿ. ಆನ್ಸರ್ ಆಪ್ಷನ್ ನಂಬರ್ ಸಿ 2. ಇದು ಅರ್ಥ ಆಯ್ತು ಅಂದ್ಕೊಂಡನು. ಅಂದ್ರೆ ಒಂದೊಂದು ಇದನ್ನು ತೊಗೊಂಡು ಇಲ್ಲಿ ಮಾಡಿದಾರು. ಅಂದರೆ ಯಾವ ಬೇಕಾದ ಲಾಜಿಕ್ ಯೂಸ್ ಮಾಡಿರಿ ನಾವು. ಲಾಜಿಕ್ಕ ಎರಡು ಕಡೆ ಸೇಮ್ ಆಗಬೇಕು. ಇದೇ ಥರದ ನಂಬರ್ ಅನಾಲಜಿ ಅಂತ ನಾವು. ಆನಂತರ ಮೂರನೇ ಪ್ರಶ್ನೆಗೆ 4ನೇ ಪ್ರಶ್ನೆ ನೋಡೋಣ. ಈಗ 3ನೇ ಪ್ರಶ್ನೆ ಮುಗೀತು. ಈಗ 144 ಆನಂತರ 12 64 ಮುಂದಿನ ಸಂಖ್ಯೆ ಯಾವುದಂತ ಹೇಳಬೇಕು. ಈಗ 144 ಐತಲ್ಲ ಇದು ಮತ್ತು 64 ಆಬ್ವಿಯಸ್ಲಿ ನೋಡ್ಕ ಅರ್ಥ ಆಕೈತಿದ. 144 ಅನ್ನೋದು 12ರ ವರ್ಗ ಸಂಖ್ಯೆ ಇದೆ. 12 ವರ್ಗ ಸಂಖ್ಯೆ 12 × 12 ಮಾಡಿದ್ರೆ 144. ಆ ರೀತಿ ಒಳಗೆ ನಾವು ಯಾವ ಸಂಖ್ಯೆಯ ವರ್ಗ ಸಂಖ್ಯೆ 64 ಆಕೈತಿ ಅಂತೇಳಿ. 7ರದ 49 ಇದಂತ್ರಿ ಆಗೋಲ್ಲ. ಆನಂತರ 9ರದ 81 ಇದು ಆಗೋಲ್ಲ. 4ರದ 16 ಇದು ಆಗೋದಿಲ್ಲ. ಉಳಿದಿರೋಂಥ ಸಂಖ್ಯೆ 8 8ರದ 64. ಆದ್ದರಿಂದ ಆಪ್ಷನ್ ನಂಬರ್ ಬಿ ಇದಕ್ಕೆ ಆನ್ಸರ್ ಆಕೈತಿ. ಆನಂತರ ಮುಂದಿನ ಪ್ರಶ್ನೆಯನ್ನು ನೋಡೋದಾದ್ರೆ 3 36 4 ಮುಂದಿನ ಸಂಖ್ಯೆ ಯಾವುದಂತ ಹೇಳಬೇಕು. ಇದು ಮೋಸ್ಟ್ ಪವರ್ಫುಲ್ ಕ್ವಶನ್. ಈ ಇದ್ರೊಳಗ ಭಾರಿ ಕ್ವಶನ್ ಐತಿ. ಇದಕ್ಕೆ ಎಷ್ಟು ಜನ ಆನ್ಸರ್ ಮಾಡ್ತಾರೆ ನೋಡೋಣ. ತಲೆ ಯೂಸ್ ಮಾಡಿರಿ ಆನ್ಸರ್ ಸಿಗ್ತೈತಿ. ಇದೇ ಥರ ನಿಮ್ಗೆ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ವಿಡಿಯೋ ಇನ್ಫಾರ್ಮೇಟಿವ್ ಆದ್ರೆ ಮಾತ್ರ ಒಂದು ಲೈಕ್ ಕೊಟ್ಟು ನಮ್ಗೆ ಸಪೋರ್ಟ್ ಮಾಡಿರಿ.